ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬಾಗೇಪಲ್ ಬಂದ್ ಆಗಿದೆ. ಮೈ ಮೇಲೆ ಪೆಟ್ರೋಲ್ ಹಾಕೊಂಡು ಕಾರ್ಯಕರ್ತರೊಬ್ಬರು ಹೈಡ್ರಾಮಾ ನಡೆಸಿದ್ದಾರೆ. ಪೆಟ್ರೋಲ್ ಬಾಟಲಿ ಕಿತ್ಕೊಂಡಿದ್ದಾರೆ. ನಂತರ ಪೊಲೀಸ್ ಸಿಬ್ಬಂದಿಗಳು ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೊಡದಿದ್ರೆ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದ 3 ತಾಲೂಕುಗಳ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತ ಆಗಿದೆ. ಸಂಪೂರ್ಣ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ. ವಾಹನಗಳು ರಸ್ತೆಗೆ ಇಳಿತಾ ಇಲ್ಲ. ಕಾರಣ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಒತ್ತಾಯ. ಮೋಸ ಮಾಡಿದ್ದಾರೆ ಸರ್. ನಮ್ಗೆ ಈ ಸರ್ಕಾರ ಬೇಡ ಸರ್. ನಮ್ಗೆ ನಮ್ಮ ಶಾಸಕರಿಗೆ ಮೋಸ ಮಾಡಿದ್ದಾರೆ ಸರ್. ಬಡವರು ಬಂದು ಸರ್ ಅವರು ಹಾಕಪ್ಪ ಪೆಟ್ರೋಲ್ ಬೇಕು ಸರ್. ನಮ್ಮ ಶಾಸಕ ಸಚಿವ ಸ್ಥಾನ ಕೊಟ್ಟಿಲ್ಲ. ಮೋಸ ಮಾಡಿದ್ದಾರೆ ಸರ್. ನಮ್ಗೆ ಮೋಸ ಮಾಡಿದ್ದಾರೆ ಸರ್. ನಮ್ಗೆ ಈ ಸರ್ಕಾರ ಬೇಡ ಸರ್. ನಮ್ಗೆ ನಮ್ಮ ಶಾಸಕರಿಗೆ ಮೋಸ ಮಾಡಿದ್ದಾರೆ ಸರ್. ಬಡವರು ಬಂದು ಸರ್ ಅವರು ಹಾಕಪ್ಪ ಪೆಟ್ರೋಲ್ ಬೇಕು ಸರ್. ನಮ್ಮ ಶಾಸಕ ಸಚಿವ ಸ್ಥಾನ ಕೊಟ್ಟಿಲ್ಲ. ಮೋಸ ಮಾಡಿದ್ದಾರೆ ಸರ್. ನಮ್ಗೆ ಮೋಸ ಮಾಡಿದ್ದಾರೆ ಸರ್. ನಮ್ಗೆ ಈ ಸರ್ಕಾರ ಬೇಡ ಸರ್. ನಮ್ಗೆ ನಮ್ಮ ಶಾಸಕರಿಗೆ ಮೋಸ ಮಾಡಿದ್ದಾರೆ ಸರ್. ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ಸಿನ ಒಳಗಡೆ ಅಸಮಾಧಾನ ಈಗ ಮತ್ತೊಂದು ಹಂತ ತಲುಪಿದೆ ಅಂತ ಹೇಳಬಹುದು. ಸಚಿವ ಸ್ಥಾನ ಕೈ ತಪ್ಪಿದ ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಬೆಂಬಲಿಗರ ಆಕ್ರೋಶ ಇದೀಗ ಬೀದಿಗಿಳಿದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು ತಾಲೂಕುಗಳಲ್ಲಿ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತ ಆಗಿದೆ. ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟುಗಳು ಬಾಗಿಲು ಮುಚ್ಚಿದೆ. ಹಲವು ಪ್ರದೇಶಗಳಲ್ಲಿ ವಾಹನ ಸಂಚಾರ ಕೂಡ ವಿರಳಾಗಿತ್ತು. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥ ಒತ್ತಾಯ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಪ್ರತಿಭಟನೆಗೆ ಇಳಿದಿದ್ದಾರೆ, ರಸ್ತೆಯಲ್ಲಿ ಕೂತಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಪ್ರತಿಭಟನೆಯ ನಡುವೆ ಆತಂಕಕಾರಿ ಘಟನೆ ಕೂಡ ನಡೆದಿದೆ. ಅದನ್ನ ಒಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಪೆಟ್ರೋಲ್ ಬಂಕ್ನಲ್ಲೇ ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ಒಂದು ಘಟನೆ ಕೆಲ ಕಾಲ ಉದ್ವಿಗ್ನ ವಾತಾವರಣಕ್ಕೆ ಕಾರಣ ಆಯಿತು. ಆದರೆ ಸ್ಥಳದಲ್ಲಿದ್ದ ಪೊಲೀಸರು ಕೂಡಲೇ ಎಚ್ಚೆತ್ತು ಕಾರ್ಯಕರ್ತನ ಕೈಯಲ್ಲಿದ್ದಂಥ ಪೆಟ್ರೋಲ್ ಬಾಟಲಿಯನ್ನ ಕಿತ್ಕೊಂಡು ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು. ಇದರಿಂದ ಸಂಭವಿಸುತ್ತಿದ್ದಂತಹ ಒಂದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ.